ಏ ರಾಣಿ ನಿಂತ್ಕೋ. ಏನ್ ಹೇಳಿದ್ದು ನೀನು? ಅಳಿಯಂದ್ರು ಹೋಟೆಲ್ ಬಿಸ್ನೆಸ್ ನಲ್ಲಿ ಲಾಸ್ ಮಾಡ್ಕೊಂಡು ಟೀ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ಯಾ? ನಂಗೂ ಶಾಕ್ ಆಯ್ತು. ರಾಣಿ, ಯಾವ ಅರ್ಥದಲ್ಲಿ ಹೇಳಿದೆ ನೀನು? ಸುಮ್ನೆ ನಿಂತಿದ್ರೆ ಏನ್ ಅರ್ಥ ರಾಣಿ? ಏನು ಅಂತ ಹೇಳು. ಅದು ಅಮ್ಮ, ಹೋಟ್ಲಲ್ಲಿ ಕಾಫಿ ಟೀ ಕೊಡ್ತಾರಲ್ಲಮ್ಮ, ಅದ್ರ ಬಗ್ಗೆ ಹೇಳ್ತಿದ್ದಾಳ ಅವಳು. ಇಲ್ಲ ಇಲ್ಲ, ಇವಳು ಹೇಳಿದ್ದು ಆ ಅರ್ಥದಲ್ಲ. ಹೋಟೆಲ್ ಬಿಸ್ನೆಸ್ ನಲ್ಲಿ ಲಾಸ್ ಮಾಡ್ಕೊಂಡ್ರು ಅಂತ ಹೇಳಿದ್ಲಲ್ಲ, ಅದ್ರ ಅರ್ಥ ಏನು ಹೇಳು ರಾಣಿ. ಏಯ್, ನಿನ್ನೆ ಕೇಳ್ತಾ ಇರೋದು ಏನು ಅಂತ ಹೇಳು. ಅದು ಮಾವ, ನಾನು ಹೇಳಿದ್ ನಿಜ. ಭಾಸ್ಕರನ ಹೋಟೆಲ್ ಲಾಸ್ ಮಾಡ್ಕೊಂಡು ಈಗ ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ನಾನು ಮಾರ್ಕೆಟಿಗೆ ಹೋಗಿ ಬರ್ಬೇಕಾದ್ರೆ ನಾನು ನನ್ನ ಕಣ್ಣಾರೆ ನೋಡ್ದೆ. ಈ ವಿಷಯ ಇವರಿಗೂ ಗೊತ್ತು. ಈ ವಿಷಯ ಯಾರ ಹತ್ರನೂ ಹೇಳ್ಬೇಡ ಅಂತ ಇವ್ರು ನನ್ನ ಹತ್ರ ಕೇಳ್ಕೊಂಡ್ರು. ಅದಕ್ಕೆ ನಾನು ಯಾರ ಹತ್ರನೂ ಹೇಳಿರ್ಲಿಲ್ಲ. ಚೇತನ, ಇದೆಲ್ಲ ನಿಜಾನ? ಹೋಟೆಲಲ್ಲಿ ಲಾಸ್ ಆಗಿರೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತ? ಅಪ್ಪ, ಅದು ಅಂದ್ರೆ 3 ಲಕ್ಷ ರೂಪಾಯಿ ಅಷ್ಟೇನಾ? ಇಲ್ಲಪ್ಪ, ಈಗೇನ್ ಕಳ್ಕೊಂಡಿದಾರೋ ಅದನ್ನ ಟೀ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದಾರಪ್ಪ. ನೆಟ್ಟಿಗಿರೋ ನೆಲದ ಮೇಲೆ ನಡೆಯೋಕ್ಕಾಗದೇ ಇರೋನು ಹಿಮಾಲಯ ಪರ್ವತ ಹತ್ತೀನಿ ಅಂತ ಹೇಳ್ದಂಗಾಯ್ತು. ಹೋಯ್ತು, ನನ್ನ 3 ಲಕ್ಷ ರೂಪಾಯಿ ಹೋಯ್ತು, ಹಾಳಾಗ ಹೋಯ್ತು. ರೀ, ನೀವು ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ್ರಿ. ನಿಮ್ಮ ಆರೋಗ್ಯ ನಮ್ಮ ಮುಖ್ಯ ರೀ. ಅಲ್ವೇ ಚೇತನ? ಇಷ್ಟೊಂದೆಲ್ಲ ನಡೆದಿದೆ, ನಮ್ಮ ಹತ್ರ ಏನು ಹೇಳ್ದೆ ಯಾಕೆ ಮುಚ್ಚಿಟ್ಟೆ ನೀನು? ಅಮ್ಮ, ಹೋಟ್ಲ್ ಲಾಸ್ ಆಗಿರೋ ವಿಷಯ ಆ ಪಾಪಿ ಮನುಷ್ಯ ನನ್ಗೆ ಹೇಳ್ದೇನೆ ಮುಚ್ಚಿಟ್ಟಿದ್ದಮ್ಮ. ಇವಳು ಹೇಗೆ ನೋಡಿ ತಿಳ್ಕೊಂಡ್ಲು, ನಾನು ಹಾಗೆ ನೋಡಿ ತಿಳ್ಕೊಂಡೆಮ್ಮ. ಮನೇಲಂತೂ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ ಹಾಗಂತ ನನ್ನ ಹತ್ರ ಬೇಡ್ಕೊಂಡ್ರಮ್ಮ. ಅದು ಅಲ್ದೆ ಇಂಥ ವಿಷಯನ ನಾನು ನಿಮ್ಮ ಹತ್ರ ಹೇಗಮ್ಮ ಹೇಳ್ಕೊಳ್ಳಿ? ಅದಕ್ಕೆ ಹೇಳ್ದೇನೆ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿಪ್ಪ. ಮುಚ್ಚು ಬಾಯಿ. ನಿಮ್ಮಮ್ಮನೋ ನಿನ್ ತಮ್ಮನೋ ಒತ್ತೊತ್ತು ಹೇಳಿದ್ರು ಇದು ದುಡ್ಡಿನ ವಿಷಯ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಕೈ ಹಾಕಿ ಅಂತ. ನೀನ್ ನೋಡಿದ್ರೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ನನ್ನ ಗಂಡ ಮುಂದಕ್ಕೆ ಬರ್ಬೇಕು ಅಂತ 3 ಲಕ್ಷ ರೂಪಾಯಿ ತಗೊಂಡು ಹೋಟ್ಲ್ ಇಟ್ಟಿಯಲ್ಲ, ಏನಾಯ್ತು? ಎಲ್ಲ ಹಾಳಾಗೋಯ್ತು. ಇವಳು ಆಟೋದಲ್ಲಿ 2 ಲಕ್ಷ ರೂಪಾಯಿ ಕಳ್ಕೊಂಡು ಬಂದಿದ್ದಕ್ಕೆ ನೀನ್ ಏನೆಲ್ಲ ಮಾತಾಡ್ದೆ? ಆಮೇಲೆ ಇವ್ರ ಅಣ್ಣನ ಹತ್ರ 3 ಲಕ್ಷ ರೂಪಾಯಿ ವಸೂಲಿ ಮಾಡಿಸ್ತಿಯಲ್ಲ, ಇದಕ್ಕೇನ್ ಹೇಳ್ತೀಯ? ರೀ, ನಾನ್ ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು? ನೀವ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ ಆರೋಗ್ಯ ಹಾಳಾಗಿ ಹೋಗುತ್ತೆ. ಈಗಾಗ್ಲೇ ನಿಮ್ಗೊಂದ್ಸಲ ಆಪರೇಷನ್ ಆಗಿದೆ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ.